ಮನೆ ಓನರ್ಗಳು ಟೆನೆಂಟ್ಸ್ಗಳನ್ನ ಏಕಾಏಕಿ ಮನೆ ಖಾಲಿ ಮಾಡಿಸುವಂತಿಲ್ಲ ಅಥವಾ ಮನೆಯಿಂದ ಹೊರಗೆ ಹಾಕ್ಲಿಕ್ಕಿಲ್ಲ. ಮನೆ ಖಾಲಿ ಮಾಡಬೇಕು ಅಂತ ಸುಮ್ಮನೆ ವಾಟರ್ ಸಪ್ಲೈ ಡಿಸ್ಕನೆಕ್ಷನ್ ಮಾಡೋದು, ಎಲೆಕ್ಟ್ರಿಸಿಟಿ ಕಟ್ ಮಾಡೋದು ಈ ತರ ಎಲ್ಲ ಮಾಡ್ಲಿಕ್ಕಿಲ್ಲ. ಒಂದು ವೇಳೆ ನಿಮಗೆ ಸರಿಯಾದ ಟೈಮಿಗೆ ಆನ್ ಟೈಮಿಗೆ ಬಾಡಿಗೆ ಕೊಡ್ಲಿಕ್ಕೆ ಆಗಿಲ್ಲ ಅಂತ ಆದ್ರೆ ಓನರ್ ನಿಮಗೆ 15ರಿಂದ 20 ದಿನ ಟೈಮ್ ಕೊಡಬಹುದು. ಅಷ್ಟರಲ್ಲಿ ನೀವು ಬಾಡಿಗೆ ಕೊಡಬೇಕು ಅಥವಾ ಮನೆ ಖಾಲಿ ಮಾಡಬಹುದು. ಎಂತ ಇದ್ರು ಸಹ ಮೊದಲೇ ಮಾತಾಡಿ. ಆದರೆ ಒಂದು ವಿಷಯ ನೆನಪಿನಲ್ಲಿಡಿ, ನೀವು ಇಲ್ಲೀಗಲ್ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ರೆ ಯಾವ ಕಾನೂನುಗಳು ನಿಮ್ಮ ನೆರವಿಗೆ ಬರುವುದಿಲ್ಲ. ನೀವು ಆಗಿಂದಾಗಲೇ ಮನೆ ಓನರ್ ನಿಮ್ಮನ್ನು ಮನೆ ಖಾಲಿ ಮಾಡಿಸ್ಬೋದು, ಯಾರು ಪ್ರಶ್ನೆ ಮಾಡೋದಿಲ್ಲ. ನೆನಪಿರಲಿ, ಟೆನೆಂಟ್ಸ್ಗೆ ಯಾವ ಥರ ರೈಟ್ಸ್ ಇದೆ ಅದೇ ಥರ ಮನೆ ಓನರ್ಗಳಿಗೆ ಲೀಗಲ್ ಆಗಿ ಕೆಲವೊಂದು ರೈಟ್ಸ್ಗಳಿದೆ. ಅದು ಯಾವುದೆಲ್ಲ ರೈಟ್ಸ್ಗಳಿದೆ ಅಂತ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡುವ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಎಂತ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ನಮ್ಮ 1951 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ಕೊಳ್ಳಿ. ಕಮೆಂಟ್ ಸೆಕ್ಷನ್ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿ ಕೂಡ ಫಾಲೋ ಮಾಡಿ. ಇದರಿಂದ ಯಾವುದೇ ಅಪ್ಡೇಟ್ಗಳು ಮಿಸ್ ಆಗೋದಿಲ್ಲ. ಪ್ರತಿಯೊಂದು ಅಪ್ಡೇಟ್ಗಳು ಕೂಡ ನಿಮ್ಮ ಮೊಬೈಲಿಗೆ ನೇರವಾಗಿ ಬರ್ತದೆ.